ಸಿದ್ದರಾಮಯ್ಯನವರು ಇಳಿದ ಮರುಕ್ಷಣದಿಂದನೇ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಹೊಸ ಹುರುಪು ಬಂದ್ಬಿಟ್ಟಿದೆ ಎಲ್ಲರಲ್ಲೂ. ಹೊಸ ಹುರುಪು, ಅಂತಿಂತ ಹುರುಪಲ್ಲ. ಆಮೇಲೆ ಡಿ ಕೆ ಅವರು ಪದಗ್ರಹಣ ಮಾಡಿ ದೇವೇಗೌಡರ ಕಾಲಕ್ಕೆ ಬಿದ್ದು, ಎಲ್ಲ ಖರ್ಗೆ ಅವ್ರ ಕಾಲಕ್ಕೆ ಬಿದ್ದು, ಇವತ್ತು ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ನಮಸ್ಕಾರ ತಗೊಂಡು ಬರ್ತಾ ಇರೋದು ನೋಡಿದ್ರೆ ಆಮೇಲೆ ಇನ್ನೊಂದು ರೀತಿಯ ಹುರುಪು ಕಾಂಗ್ರೆಸ್ ಲೀಡರ್ಗಳಲ್ಲಿ ಬಂದ್ಬಿಟ್ಟಿದೆ. ಡಿ ಕೆ ಯಾಮಾರೋ ಥರ ಕಾಣ್ತಾ ಇಲ್ಲ, ಡಿ ಕೆ ಮತ್ತೆ ಸರ್ಕಾರ ತರೋ ಚಾನ್ಸಸ್ ಇದೆ ಅಂತ ಒಳಗಡೆನೆ ಅವರಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇದ್ದೇವೆ. ಜೊತೆಗೆ ಏನು ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಅವರ ಕಾನ್ಸ್ಟಿಟ್ಯೂನ್ಸಿಲಿ ಹೇಳಿದ್ದಾರೆ, ಯಾಕೆ 2 ವರ್ಷಕ್ಕೆ ಮಾತ್ರ ನಾನು ಇರೋದು, ಅಷ್ಟಕ್ಕೆ ನಾನು ನೆಚ್ಕೋಬೇಕಾ, ನನ್ನನ್ನು ಬೆಂಬಲಿಸಿ ಅಂದರೆ ನೆಕ್ಸ್ಟ್ ನಾನೇ ಅನ್ನೋ ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಓಪನ್ ಆಗಿ ನಿನ್ನೆ ಮಾತಾಡಿದ್ದಾರೆ. ಮಾತಾಡಿದ ನಂತರನೇ ಸತೀಶ್ ಜಾರಕಿಹೊಳಿ ಮಾತಾಡ್ತಾ ಇದ್ದಾರೆ, ಇಲ್ಲ 2028ಕ್ಕೆ ನಾನು ಕ್ಯಾಂಡಿಡೇಟು, CM ಕ್ಯಾಂಡಿಡೇಟ್ ಅಂತ. ಪರಮೇಶ್ವರ್ ಅವರು ಇವತ್ತು ಅವರ ಸ್ಟೂಡೆಂಟ್ಗಳ ಜೊತೆ ಸಿದ್ಧಾರ್ಥ ಸಂಸ್ಥೆಯ ಕೂಸವರು, ಆಮೇಲೆ ಅವರ ಬಹುಶಃ ಅವರು ಅಲ್ಲಿ ಕಣ್ಣೀರು ಹಾಕೋದು ನೋಡಿದ್ರೆ ಅವರ ಕುಟುಂಬದ ಒಳಗಡೆ ಕೂತು ಅವರು ಮಾತಾಡ್ತಾ ಇದ್ದಾರೆ. ಬಹುಶಃ ಅವ್ರ ತಂದೆಯವರು ಕಟ್ಟಿದ ಸಂಸ್ಥೆ ಅದು. ಹೌದು. ಆ ಬಹುಶಃ ಅವ್ರ ತಂದೆಯವ್ರ ನೆನಪಾಗಿನೂ ಅವ್ರು ಕಣ್ಣೀರು ಹಾಕಿರ್ಬೋದು. ಇವತ್ತು DCM ಆಗಿದ್ದೇನೆ, ನೆಕ್ಸ್ಟ್ CM ಆಗಬೇಕು, ನನ್ನ ಪಾಲದು, ನನಗೆ ಸಿಗಬೇಕಾದ ಪಾಲು ಅನ್ನೋ ಒಂದು ಒಂದು ಅವರ ಮನಸ್ಸಲ್ಲಿ ಏನಿದೆ, ತುಂಬ ವರ್ಷಗಳಿಂದ ಇರುವ ಒಂದು ಆಕಾಂಕ್ಷೆ ಏನಿದೆ, ಕಾಂಕ್ಷೆನ ಅವರು ತನ್ನ ಕುಟುಂಬದೊಳಗಡೆ ಬಿಚ್ಚಿಟ್ಟಿದ್ದಾರೆ. ಇದರಲ್ಲಿ ತಪ್ಪು ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ಡಿ ಕೆ 2 ವರ್ಷಕ್ಕಾರು ಆಗಲಿ CM ಆದರೆ ಸಾಕು ಅನ್ನುವ ಹತಾಶ ಸ್ಥಿತಿಗೆ ಹೋಗ್ಬಿಟ್ಟಿದ್ರು. ಕ್ಯಾಬಿನೆಟು ನೀವೇ ಮಾಡ್ಕೊಬಿಡಿ, ಪೊಸಿಷನ್ಸು ನೀವೇ ತಗೊಳ್ಳಿ, ಆಫೀಸರ್ಸ್ ಪೋಸ್ಟಿಂಗ್ ಬೇಕಾದ್ರೆ ನೀವೇ ಮಾಡ್ಕೊಳ್ಳಿ, ನನಗೆ CM ಆಗಬೇಕು. ಆವಾಗ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸರ್ ಹಿಂದೆ, ಆಯಿತು ನೆಕ್ಸ್ಟ್ ಟರ್ಮು ಫುಲ್ ಟರ್ಮ್ CM ಅಂತ ಹೋಗ್ಬಿಡ್ಲಿ ಬಿಡಿ, ಡಿ ಕೆ ನೇತೃತ್ವದಲ್ಲಿ ಎಲೆಕ್ಷನ್ ಮಾಡಿ ನಾನೇ ಫುಲ್ ಟರ್ಮ್ CM ಅಂತ ಅನೌನ್ಸ್ ಮಾಡ್ಕೊಂಡು ಹೋಗಿ, ಸೊ ಒಕ್ಕಲಿಗ ಮತಗಳು ಒಂದಷ್ಟು ಬರುತ್ತೆ, ಪರಮೇಶ್ವರವನ್ನು ಕೂಡ ಬಿಂಬಿಸಿ ಅಹಿಂದ ಮತಗಳು ಬರುತ್ತೆ, ಸಿದ್ದರಾಮಯ್ಯ ಫುಲ್ ಸ್ಯಾಟಿಸ್ಫೈ ಇರ್ತಾರೆ, 5 ವರ್ಷ ಆಡಳಿತ ಮಾಡಿ ಅವರು ಕೂಡ 100% ಎಫರ್ಟ್ ಆಗಿ ಕೆಲಸ ಮಾಡ್ತಾರೆ, ಡಿ ಕೆ ಫುಲ್ ಟೈಮ್ CM ಆಗ್ಬೋದಲ್ವಾ ಅಂತ ನಾವು ಒಂದು ಡಿಸ್ಕಷನ್ ಎಲ್ಲೋ ಹೇಳಿದ್ವು. ಆವಾಗ ಹೇಳಿದ್ರು ಮುಂದೆ ಕಾಂಗ್ರೆಸ್ ಬರುತ್ತೆ ಅಂತ ಯಾವ ಗ್ಯಾರಂಟಿ ಇದೆ, ಆದರೆ ಈ ಸರಿ ಮಾತ್ರ, ನೆಕ್ಸ್ಟ್ ಚಾನ್ಸ್ ಇಲ್ಲ, ಹಾಗಾಗಿ ಡೂ ಆರ್ ಡೈ ಫೈಟ್, ಆದರೆ ಈ ಸರಿ ಮಾತ್ರ ಅಂತ ಡಿ ಕೆ ಅವರು ಭಾಳ ಹುರುಪಿನಿಂದ ಮಾರೋರ್ ಅಂದರೆ ಕಡೆ ಆಟ ಆಡಿ CM ಗದ್ದುಗೆನ ಗಿಟ್ಟಿಸ್ಕೊಂಡಿದ್ದಾರೆ.